ದರ್ಶನ್ ಸಂಸಾರದಲ್ಲಿ ಹುಳಿ ಹಿಂಡಿದ ಈ ಪವಿತ್ರ ಗೌಡ ಯಾರು? ಈ ಮಾಯಾಂಗಿನಿ ಬಲೆಗೆ ದರ್ಶನ್ ಬಿದ್ದಿದ್ದು ಹೇಗೆ? ವಿಜಯಲಕ್ಷ್ಮಿಯಿಂದ ದರ್ಶನ್ನನ್ನ ದೂರ ಮಾಡಿದಳ? ದರ್ಶನ್ ಅರೆಸ್ಟ್ ಆಗಲು ಪವಿತ್ರ ಗೌಡನೇ ಕಾರಣ? ಕಟ್ಟಿಕೊಂಡ ಬಂಗಾರದಂತ ಹೆಂಡತಿಯನ್ನ ಬಿಟ್ಟು ಬೇರೆ ಇನ್ನಾವಳಿಗಾಗಿಯೂ ಒಂದು ಅಮಾಯಕ ಜೀವವನ್ನೇ ಬಲಿ ಪಡೆದ ಸದಾ ವಿವಾದದ ಸುಳಿಯಲ್ಲಿ ಸಿಲುಕಿ ಚಿತ್ರರಂಗವನ್ನೇ ಗಬ್ಬೆಬ್ಬಿಸುವ ಈ ದುರಹಂಕಾರಿಯ ವಿಚಾರವನ್ನ ಮಾತನಾಡೋದಕ್ಕೆ ಅಸಹ್ಯ ಅನ್ಸತ್ತೆ. ನಾಡಿನ ಕೋಟ್ಯಾಂತರ ಜನರ ಪ್ರೀತಿಗೆ ದ್ರೋಹ ಬಗೆದು ಯಶಸ್ಸನ್ನ ಸಾಧಿಸುವುದಕ್ಕಿಂತ ಅದನ್ನ ಕಾಪಾಡಿಕೊಂಡು ಹೋಗೋದನ್ನ ಮರೆತಿರುವಂತಹ ಈ ದರ್ಪದ ನಟನ ಬಗ್ಗೆ ಬರೆಯೋದಕ್ಕೂ ಕೂಡ ಮನಸ್ಸು ಒಲ್ಲೆ ಅನ್ಸತ್ತೆ. ಆದರೆ ವೃತ್ತಿ ಧರ್ಮ ಬಿಡೋದಕ್ಕಾಗಲ್ಲ. ಏನೇ ಆಗಲಿ, ಇಷ್ಟೆಲ್ಲ ರಾದ್ಧಾಂತಕ್ಕೆ ಮೂಲ ಕಾರಣ ಆ ಮಾಯಾಂಗಿನಿ ಪವಿತ್ರ ಗೌಡ. ಒಬ್ಬ ನಟನನ್ನ ಹೇಗೆಲ್ಲ ಯೂಸ್ ಮಾಡ್ಕೊಳ್ಬೇಕು ಹಾಗೆಲ್ಲ ಯೂಸ್ ಮಾಡಿಕೊಂಡು ಕೊನೆಗೆ ತನ್ನಗೋಸ್ಕರ ಕೊಲೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದ ಪುಣ್ಯಾತ್ಕೀರ್ತಿ ಈಕೆ. ಸೌಂದರ್ಯದ ಗಣಿಯೇ ನಾನು ಎಂದು ಮೆರಿತಾ ಇದ್ದ ಈ ಲೀಲಾಮಣಿಯ ಸೊಕ್ಕು ಈಗ ಹೇಗೆ ಮುರಿಯುತ್ತಿದೆ ಎಂದು ನೋಡ್ತಾ ಇದ್ದೀವಲ್ಲ. ಮಾಡಿದ ಪಾಪ ಬಿಡತ್ತೆ. ಹಾಗಾದ್ರೆ ಈ ಪವಿತ್ರ ಗೌಡ ಯಾರು? ಈಕೆ ದರ್ಶನ್ಗೆ ಹೇಗೆ ಗಂಟು ಬಿದ್ದಳು? ಅಥವಾ ದರ್ಶನ್ ಈಕೆಗೆ ಹೇಗೆ ತಗಲಾಕಿಕೊಂಡ? ಚಿನ್ನದಂತಹ ಹೆಂಡತಿಯನ್ನ ಬಿಟ್ಟು ಈ ಮಾಯಾಂಗಿನಿ ಹಿಂದೆ ಬಿದ್ದಿದ್ದೇಕೆ ದರ್ಶನ್ ಅನ್ನುವಂತಹ ಅನುಮಾನ ಹಲವರಿಗೆ ಕಾಡಬಹುದು. ಇದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀವಿ ನೋಡಿ. ಪವಿತ್ರ ಗೌಡ ಅವರು ಸ್ಯಾಂಡಲ್ವುಡ್ನ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪ್ರೀತಿ ಕಿತಾಬು ಇವರ ಜನಪ್ರಿಯ ಸಿನಿಮಾ. ಛತ್ರಿಗಳು ಸಾರ್ ಛತ್ರಿಗಳು ಚಿತ್ರದಲ್ಲಿ ನಟಿಸಿದ್ದಾರೆ. ಇಷ್ಟೆಲ್ಲ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರೂ ಕೂಡ ಹೇಳಿಕೊಳ್ಳುವಂತಹ ನಟಿಯೇನಲ್ಲ ಬಿಡಿ. ಈಕೆ ಮೂಲತಃ ಬೆಂಗಳೂರಿನ ಜೆಪಿ ನಗರದ. ಅವಕಾಶಕ್ಕಾಗಿ ಅಡ್ಡಾಡ್ತಾ ಇದ್ದ ಕಾಲದಲ್ಲಿಯೇ ಸ್ಕೋಡಾ ಕಾರ್ನಲ್ಲಿ ಸವಾರಿ ಮಾಡ್ತಾ ಇದ್ದ ಪವಿತ್ರಳ ತಂದೆ ಬಿಲ್ಡರ್ ಎಂಬ ಮಾಹಿತಿ ಇದೆ. ಪವಿತ್ರ ಗೌಡ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿತ್ತು ಎನ್ನಲಾಗಿದೆ. 18ನೇ ವಯಸ್ಸಿಗೆ ಮದುವೆಯಾಗಿತ್ತು. ಅವರು ಪ್ರೇಮ ವಿವಾಹವಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇವರ ಪತಿಯ ಹೆಸರು ಸಂಜಯ್ ಸಿಂಗ್. ಇವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಿರಾಣಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಪ್ರೀತಿಸಿ ಮದುವೆಯಾದ ಇವರು ವೈಯಕ್ತಿಕ ವೈಮನಸ್ಸಿನ ಕಾರಣದಿಂದ ದೂರ ಆಗ್ತಾರೆ. ಇವರಿಗೆ ಖುಷಿ ಗೌಡ ಎಂಬ ಮಗಳು ಕೂಡ ಇದ್ದಾಳೆ. ಇನ್ನು ಇವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು 2013ರಲ್ಲಿ ಬಿಡುಗಡೆಯಾದ ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದ ಮೂಲಕ. ನಂತರ ಅಗಮ್ಯ ಚಿತ್ರದಲ್ಲಿ ನಟಿಯಾದರು. ನಂತರ ಸಾರಾ ಗೋವಿಂದ್ ಅವರ ಪುತ್ರ ಅನೂಪ್ಗೆ ನಾಯಕ ನಟಿಯಾಗಿ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ನಟನೆ ಮಾಡಿದ್ರು. ನಂತರ ಇವರಿಗೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಕೂಡ ಬರುತ್ತೆ. 5 to 3 to 1 ಎಂಬ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ನಂತರ ಮತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಪ್ರೀತಿ ಕಿತಾಬು ಎಂಬ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟನೆ ಮಾಡಿದ್ರು. ಆದರೆ ಇವರು ನಟಿಸಿರುವ ಚಿತ್ರಗಳಿಂದ ಇವರಿಗೆ ಯಾವುದೇ ಹೆಸರು ತಂದುಕೊಡೋದಕ್ಕೆ ಆಗಲಿಲ್ಲ. ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ದರ್ಶನ್ ಮತ್ತು ಪವಿತ್ರ ಅವರ ಭೇಟಿಯಾಗತ್ತೆ. 2014-15ನೇ ಸಾಲಿನಲ್ಲಿ ಇವರಿಬ್ಬರು ಕ್ಲೋಸ್ ಆಗ್ತಾರೆ. ಇದು ಚಿತ್ರರಂಗದಲ್ಲಿ ಬಹಳ ಸುದ್ದಿಯಾಗಿತ್ತು. ದರ್ಶನ್ ಶೂಟಿಂಗ್ ಸೆಟ್ನಲ್ಲೂ ಪವಿತ್ರ ಗೌಡ ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಮೈಸೂರಿನ ಹೋಟೆಲ್ ಗಲಾಟೆ ವಿಷಯದಲ್ಲೂ ಪವಿತ್ರ ಗೌಡ ಹೆಸರು ಕೇಳಿ ಬಂದಿತ್ತು. ಇದೇ ಸಮಯದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಪ್ರಕರಣ ಎಲ್ಲೆಡೆ ಸುದ್ದಿಯಾಗಿ ಇಬ್ಬರು ಬೇರ್ಬೇರೆಯಾಗ್ತಾರೆ. ಹಲವು ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ವಿರುದ್ಧ ಸಿಡಿಮಿಡಿಗೊಂಡಿದ್ರು. ಪವಿತ್ರ ಗೌಡ ಅವರು 2017ರಲ್ಲಿ ತಮ್ಮ ಟ್ವಿಟರ್ ಮತ್ತು ಫೇಸ್ಬುಕ್ ಖಾತೆಯಲ್ಲಿ ದರ್ಶನ್ ಜೊತೆ ಇರುವ ಫೋಟೋವನ್ನ ತಮ್ಮ ಪ್ರೊಫೈಲ್ಗೆ ಹಾಕೊಂಡಿದ್ರು. ಈ ಫೋಟೋ ಹಾಕಿದ ಬಳಿಕ ದರ್ಶನ್ ಅಭಿಮಾನಿಗಳು ಭಾರೀ ವಿರೋಧ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಫೋಟೋ ಚೇಂಜ್ ಮಾಡಿದ್ರು ಪವಿತ್ರ ಗೌಡ. ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರೆ ಅಥವಾ ಏನಾದರೂ ಬರೆದುಕೊಂಡ್ರೆ ಹಾಗೂ ಬೇರೆ ಯಾರೇ ಆದರೂ ದರ್ಶನ್ ಮತ್ತು ಪವಿತ್ರ ಅವರ ಫೋಟೋ ಶೇರ್ ಮಾಡಿದ್ರೂ ಸಹ ವಿಜಯಲಕ್ಷ್ಮಿ ಅವರು ಸಹಿಸಿಕೊಳ್ತಾ ಇರಲಿಲ್ಲ. 2023ರ ದರ್ಶನ್ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಫೋಟೋವೊಂದನ್ನು ಜೊತೆಯಲ್ಲಿ ಧಾರಾವಾಹಿಯಿಂದ ಖ್ಯಾತಿ ಪಡೆದ ಪವಿತ್ರ ಗೌಡ ಸ್ನೇಹಿತ ಮೇಘಾ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಆಗ ಮೇಘಾ ಶೆಟ್ಟಿ ವಿರುದ್ಧ ಕೋಪಗೊಂಡಿದ್ರು ವಿಜಯಲಕ್ಷ್ಮಿ. ನಂತರ 2024ರಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆ ಇರುವಂತಹ ಒಂದು ವಿಡಿಯೋವನ್ನ ಹಂಚಿಕೊಂಡು ನಮ್ಮ ಸಂಬಂಧವು 10 ವರ್ಷವನ್ನ ಪೂರೈಸಿದೆ ಅಂತ ಬರೆದುಕೊಂಡಿದ್ರು. ಆಗ ವಿಜಯಲಕ್ಷ್ಮಿ ಕೋಪಗೊಂಡು ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. 2018ರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಮತ್ತು ದರ್ಶನ್ ತಂಗಿ ದಿವ್ಯಾ ಅವರ ಜೊತೆಗೆ ಇರುವ ಫೋಟೋಗಳನ್ನು ಹಂಚಿಕೊಂಡಿದ್ರು.
ಚಿತ್ರರಂಗದಲ್ಲಿ ಯಶಸ್ವಿ ಕಾಣದೇ ಇರುವಾಗ ಇವರು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಪವಿತ್ರ ಗೌಡ. ಇವರು ಇವರದ್ದೇ ಆದ ಸ್ವಂತ ಉದ್ಯಮ ಹೊಂದಿದ್ದಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋವೊಂದನ್ನು ಓಪನ್ ಮಾಡಿದ್ದಾರೆ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದೆ. ಈ ಬೋಟಿಕ್ ಸ್ಟುಡಿಯೋದಲ್ಲಿ ಸಿನಿಮಾ ರಂಗದ ನಟಿಯರಿಗೆ ಕಾರ್ಯಕ್ರಮಗಳಿಗೆ ಡ್ರೆಸ್ ಮತ್ತು ಸೀರೆಗಳನ್ನು ಡಿಸೈನ್ ಮಾಡುವುದು ಇವರ ಕೆಲಸ. ಪವಿತ್ರ ಗೌಡ ಅವರಿಗೆ ಅಶ್ಲೀಲ ವಿಡಿಯೋಗಳನ್ನು ಕಳುಹಿಸಿದ್ದ ಎಂದು ಹೇಳಲಾಗಿರುವ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬುವರನ್ನ ಮಟ್ಯಾಶ್ ಮಾಡಿರುವ ಆರೋಪವು ಪವಿತ್ರ ಗೌಡ ಮತ್ತು ದರ್ಶನ್ ಹಾಗೂ ಇನ್ನಿತರ ಸಹಚರರ ವಿರುದ್ಧ ಕೇಳಿಬಂದಿದೆ. ಕೊಲೆ ಆರೋಪ ಕೇಳಿಬಂದ ಬೆನ್ನಲ್ಲೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಹಾಗೂ ಪ್ರೊಫೈಲ್ ಫೋಟೋವನ್ನ ತೆಗೆದುಹಾಕಿದ್ದಾರೆ ವಿಜಯಲಕ್ಷ್ಮಿ. ಈಗ ವಿಜಯಲಕ್ಷ್ಮಿ ಅವರ ನಡೆ ಸಹಜವಾಗಿ ಕಂಡ್ರು ದರ್ಶನ್ ಅವರೊಂದಿಗೆ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕೆಲ ತಿಂಗಳುಗಳ ಹಿಂದೆ ದರ್ಶನ್ ಅವರು ಪವಿತ್ರ ಗೌಡ ಮಗಳು ಖುಷಿಯ ಜನ್ಮದಿನವನ್ನ ಆಚರಿಸಿದ್ದು, ಖುಷಿ ಜೊತೆ ದರ್ಶನ್ ಡ್ಯಾನ್ಸ್ ಮಾಡಿರುವ ವಿಡಿಯೋವನ್ನ ಪವಿತ್ರ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಜೀವನದಲ್ಲಿ ದಾಂಪತ್ಯ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಮಾತ್ರವಲ್ಲದೆ ದರ್ಶನ್ನನ್ನ ಈ ಮಟ್ಟಕ್ಕೆ ಬರುವಂತೆ ಮಾಡಿದ್ದಾಳೆ. ಅಲ್ಲದೆ ಮದವೇರಿದ ಗಜಕೇಸರಿ ದರ್ಶನ್ ಅಹಂಕಾರ ಅವರನ್ನ ಬೀದಿಗೆ ತಂದಿದೆ. ಪವಿತ್ರ ಗೌಡ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿತ್ತು ಎನ್ನಲಾಗಿದೆ. 18ನೇ ವಯಸ್ಸಿಗೆ ಮದುವೆಯಾಗಿತ್ತು, ಅವರು ಪ್ರೇಮ ವಿವಾಹವಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇವರ ಪತಿಯ ಹೆಸರು ಸಂಜಯ್ ಸಿಂಗ್. ಇವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಿರಾಣಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಪ್ರೀತಿಸಿ ಮದುವೆಯಾದ ಇವರು ವೈಯಕ್ತಿಕ ವೈಮನಸ್ಸಿನ ಕಾರಣದಿಂದ ದೂರ ಆಗ್ತಾರೆ. ಇವರಿಗೆ ಖುಷಿ ಗೌಡ ಎಂಬ ಮಗಳು ಕೂಡ ಇದ್ದಾಳೆ. ಇನ್ನು ಇವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು 2013ರಲ್ಲಿ ಬಿಡುಗಡೆಯಾದ ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದ ಮೂಲಕ. ನಂತರ ಅಗಮ್ಯ ಚಿತ್ರದಲ್ಲಿ ನಟಿಯಾದರು. ನಂತರ ಸಾರಾ ಗೋವಿಂದ್ ಅವರ ಪುತ್ರ ಅನೂಪ್ಗೆ ನಾಯಕ ನಟಿಯಾಗಿ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ನಟನೆ ಮಾಡಿದ್ರು. ನಂತರ ಇವರಿಗೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಕೂಡ ಬರುತ್ತೆ. 5 to 3 to 1 ಎಂಬ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ನಂತರ ಮತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಪ್ರೀತಿ ಕಿತಾಬು ಎಂಬ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟನೆ ಮಾಡಿದ್ರು. ಆದರೆ ಇವರು ನಟಿಸಿರುವ ಚಿತ್ರಗಳಿಂದ ಇವರಿಗೆ ಯಾವುದೇ ಹೆಸರು ತಂದುಕೊಡೋದಕ್ಕೆ ಆಗಲಿಲ್ಲ. ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ದರ್ಶನ್ ಮತ್ತು ಪವಿತ್ರ ಅವರ ಭೇಟಿಯಾಗತ್ತೆ. 2014-15ನೇ ಸಾಲಿನಲ್ಲಿ ಇವರಿಬ್ಬರು ಕ್ಲೋಸ್ ಆಗ್ತಾರೆ. ಇದು ಚಿತ್ರರಂಗದಲ್ಲಿ ಬಹಳ ಸುದ್ದಿಯಾಗಿತ್ತು. ದರ್ಶನ್ ಶೂಟಿಂಗ್ ಸೆಟ್ನಲ್ಲೂ ಪವಿತ್ರ ಗೌಡ ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಮೈಸೂರಿನ ಹೋಟೆಲ್ ಗಲಾಟೆ ವಿಷಯದಲ್ಲೂ ಪವಿತ್ರ ಗೌಡ ಹೆಸರು ಕೇಳಿ ಬಂದಿತ್ತು. ಇದೇ ಸಮಯದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಪ್ರಕರಣ ಎಲ್ಲೆಡೆ ಸುದ್ದಿಯಾಗಿ ಇಬ್ಬರು ಬೇರ್ಬೇರೆಯಾಗ್ತಾರೆ. ಹಲವು ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ವಿರುದ್ಧ ಸಿಡಿಮಿಡಿಗೊಂಡಿದ್ರು. ಪವಿತ್ರ ಗೌಡ ಅವರು 2017ರಲ್ಲಿ ತಮ್ಮ ಟ್ವಿಟರ್ ಮತ್ತು ಫೇಸ್ಬುಕ್ ಖಾತೆಯಲ್ಲಿ ದರ್ಶನ್ ಜೊತೆ ಇರುವ ಫೋಟೋವನ್ನ ತಮ್ಮ ಪ್ರೊಫೈಲ್ಗೆ ಹಾಕೊಂಡಿದ್ರು. ಈ ಫೋಟೋ ಹಾಕಿದ ಬಳಿಕ ದರ್ಶನ್ ಅಭಿಮಾನಿಗಳು ಭಾರೀ ವಿರೋಧ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಫೋಟೋ ಚೇಂಜ್ ಮಾಡಿದ್ರು ಪವಿತ್ರ ಗೌಡ. ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರೆ ಅಥವಾ ಏನಾದರೂ ಬರೆದುಕೊಂಡ್ರೆ ಹಾಗೂ ಬೇರೆ ಯಾರೇ ಆದರೂ ದರ್ಶನ್ ಮತ್ತು ಪವಿತ್ರ ಅವರ ಫೋಟೋ ಶೇರ್ ಮಾಡಿದ್ರೂ ಸಹ ವಿಜಯಲಕ್ಷ್ಮಿ ಅವರು ಸಹಿಸಿಕೊಳ್ತಾ ಇರಲಿಲ್ಲ. 2023ರ ದರ್ಶನ್ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಫೋಟೋವೊಂದನ್ನು ಜೊತೆಯಲ್ಲಿ ಧಾರಾವಾಹಿಯಿಂದ ಖ್ಯಾತಿ ಪಡೆದ ಪವಿತ್ರ ಗೌಡ ಸ್ನೇಹಿತ ಮೇಘಾ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಆಗ ಮೇಘಾ ಶೆಟ್ಟಿ ವಿರುದ್ಧ ಕೋಪಗೊಂಡಿದ್ರು ವಿಜಯಲಕ್ಷ್ಮಿ. ನಂತರ 2024ರಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆ ಇರುವಂತಹ ಒಂದು ವಿಡಿಯೋವನ್ನ ಹಂಚಿಕೊಂಡು ನಮ್ಮ ಸಂಬಂಧವು 10 ವರ್ಷವನ್ನ ಪೂರೈಸಿದೆ ಅಂತ ಬರೆದುಕೊಂಡಿದ್ರು. ಆಗ ವಿಜಯಲಕ್ಷ್ಮಿ ಕೋಪಗೊಂಡು ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. 2018ರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಮತ್ತು ದರ್ಶನ್ ತಂಗಿ ದಿವ್ಯಾ ಅವರ ಜೊತೆಗೆ ಇರುವ ಫೋಟೋಗಳನ್ನು ಹಂಚಿಕೊಂಡಿದ್ರು. ಚಿತ್ರರಂಗದಲ್ಲಿ ಯಶಸ್ವಿ ಕಾಣದೇ ಇರುವಾಗ ಇವರು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಪವಿತ್ರ ಗೌಡ. ಇವರು ಇವರದ್ದೇ ಆದ ಸ್ವಂತ ಉದ್ಯಮ ಹೊಂದಿದ್ದಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋವೊಂದನ್ನು ಓಪನ್ ಮಾಡಿದ್ದಾರೆ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದೆ. ಈ ಬೋಟಿಕ್ ಸ್ಟುಡಿಯೋದಲ್ಲಿ ಸಿನಿಮಾ ರಂಗದ ನಟಿಯರಿಗೆ ಕಾರ್ಯಕ್ರಮಗಳಿಗೆ ಡ್ರೆಸ್ ಮತ್ತು ಸೀರೆಗಳನ್ನು ಡಿಸೈನ್ ಮಾಡುವುದು ಇವರ ಕೆಲಸ. ಪವಿತ್ರ ಗೌಡ ಅವರಿಗೆ ಅಶ್ಲೀಲ ವಿಡಿಯೋಗಳನ್ನ ಕಳುಹಿಸಿದ್ದ ಎಂದು ಹೇಳಲಾಗಿರುವ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬುವರನ್ನ ಮಟ್ಯಾಶ್ ಮಾಡಿರುವ ಆರೋಪವು ಪವಿತ್ರ ಗೌಡ ಮತ್ತು ದರ್ಶನ್ ಹಾಗೂ ಇನ್ನಿತರ ಸಹಚರರ ವಿರುದ್ಧ ಕೇಳಿಬಂದಿದೆ. ಕೊಲೆ ಆರೋಪ ಕೇಳಿಬಂದ ಬೆನ್ನಲ್ಲೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಹಾಗೂ ಪ್ರೊಫೈಲ್ ಫೋಟೋವನ್ನ ತೆಗೆದುಹಾಕಿದ್ದಾರೆ ವಿಜಯಲಕ್ಷ್ಮಿ. ಈಗ ವಿಜಯಲಕ್ಷ್ಮಿ ಅವರ ನಡೆ ಸಹಜವಾಗಿ ಕಂಡ್ರು
ದರ್ಶನ್ ಅವರೊಂದಿಗೆ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕೆಲ ತಿಂಗಳುಗಳ ಹಿಂದೆ ದರ್ಶನ್ ಅವರು ಪವಿತ್ರಾ ಗೌಡ ಮಗಳು ಖುಷಿಯ ಜನ್ಮದಿನವನ್ನ ಆಚರಿಸಿದ್ದು, ಖುಷಿ ಜೊತೆ ದರ್ಶನ್ ಡ್ಯಾನ್ಸ್ ಮಾಡಿರುವ ವಿಡಿಯೋವನ್ನ ಪವಿತ್ರಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಟ್ನಲ್ಲಿ ಪವಿತ್ರಾ ಗೌಡ ದರ್ಶನ್ ಜೀವನದಲ್ಲಿ ದಾಂಪತ್ಯ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಮಾತ್ರವಲ್ಲದೆ ದರ್ಶನ್ನನ್ನ ಈ ಮಟ್ಟಕ್ಕೆ ಬರುವಂತೆ ಮಾಡಿದ್ದಾಳೆ. ಅಲ್ಲದೆ ಮದವೇರಿದ ಗಜಕೇಸರಿ ದರ್ಶನ್ ಅಹಂಕಾರ ಅವರನ್ನ ಬೀದಿಗೆ ತಂದಿದೆ.